ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಥಣಿ ಹಾಗೂ ಕಾಗವಾಡ ಮತಕ್ಷೇತ್ರಗಳು ಗಡಿಭಾಗದ ಬರಪೀಡಿತ ಪ್ರದೇಶಗಳಾಗಿದ್ದು, ಈ ಭಾಗದ ರೈತರು ಮಳೆಯನ್ನ ನಂಬಿಕೊಂಡು ಪ್ರಮುಖ ಮುಂಗಾರು ಬೆಳೆಯು ನೀರಿನ ಅಭಾವದಿಂದ ಸಂಪೂರ್ಣ ಬಾಧಿತವಾಗಿದ್ದು, ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇದನ್ನು ಮನಗಂಡು ಕರ್ನಾಟಕ ಸರ್ಕಾರ ಐನಾಪುರ ಏತ ನೀರಾವರಿ, ಬಸವೇಶ್ವರ ಏತ ನೀರಾವರಿ ಮತ್ತು ಕರಿಮಸುತಿ ಕೆನಾಲ ನೀರಾವರಿ ಯೋಜನೆಗಳನ್ನು ಜಾರಿಗೆ ತಂದಿದ್ದು, ಈ ಯೋಜನೆಗಳು ಈ ಭಾಗದ ರೈತರಿಗೆ ಕೇವಲ ನೀರು ಒದಗಿಸುವ ವ್ಯವಸ್ಥೆಯಲ್ಲ, ಅನ್ನದಾತರ ಬದುಕಿನ ಆಶಾಕಿರಣವಾಗಿ ಜೀವನಾಧಾರವಾಗಿ ರೂಪುಗೊಂಡಿದೆ. ದುರಾದೃಷ್ಟವಶಾತ್ ಕೃಷ್ಣಾ ನದಿ ಸಮರ್ಪಕ ಒಳಹರಿವು ಇದ್ದರೂ ಸಹ ಯಾವುದೇ ಪೂರ್ವಭಾಗ ಹಾಗೂ ಉತ್ತರ ಗಡಿಭಾಗದ ರೈತರಿಗೆ ನೀರಾವರಿ ಯೋಜನೆಗಳ ಮುಖಾಂತರ ನೀರು ಹರಿಸುವುದನ್ನು, ಕೃಷ್ಣಾ ನದಿ ಒಳಹರಿವು ನೀರಿನ ಲಭ್ಯತೆಗೆ ನೀರನ್ನು ಹರಿಸದೇ ಇರುವುದು ತೀವ್ರ ಆತಂಕ ಮತ್ತು ಆಕ್ರೋಶಕ್ಕೆ ಕಾರಣವಾಗಿದೆ. ರೈತರು ಈಗಾಗಲೇ ಈ ಯೋಜನೆಗಳನ್ನು ನಂಬಿ ಬೆಳೆಗಳನ್ನು ನಾಟಿ ಮಾಡಿದ್ದು, ಅವರ ಬೆಳೆಗಳು ನೀರಿನ ಅಭಾವದಿಂದ ಸಂಪೂರ್ಣ ನಾಶವಾಗಿ ಆರ್ಥಿಕ ಸಂಕಷ್ಟ ಅನುಭವಿಸುತ್ತಿದ್ದು, ಈಗಾಗಲೇ ಪ್ರಕೃತಿ ಹೊಡೆತದಿಂದ ಕಂಗೆಟ್ಟಿರುವ ರೈತರ ಮೇಲೆ ಆಡಳಿತದ ಈ ಕ್ರಮ ಗಾಯದ ಮೇಲೆ ಬರೆ ಎಳೆದಂತಾಗುತ್ತದೆ. ರೈತರ ಜೀವನಾಡಿಯಾಗಿರುವ ಈ ನೀರಾವರಿ ಯೋಜನೆಗಳನ್ನು ಸಮರ್ಪಕವಾಗಿ ಅನ್ನದಾತರ ಬದುಕನ್ನು ಉಳಿಸುವುದು ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ನೈತಿಕ ಜವಾಬ್ದಾರಿಯಾಗಿದೆ. ಒಂದು ವೇಳೆ ಕೃಷ್ಣಾ ನದಿ ಒಳಹರಿವು ನೀರಿನ ಹರಿವು ಇದ್ದರೂ ಸ್ವಲ್ಪ ದಿನಗಳ ಮಟ್ಟಿಗೆ ಕಾಲುವೆಗಳಿಗೆ ನೀರನ್ನು ಹರಿಸಿ ಮುಂದೆ ಸ್ಥಳಾಂತರಗೊಳಿಸಿದರೆ ರೈತರ ಹೋರಾಟದಿಂದ ಉಂಟಾಗುವ ಪರಿಣಾಮಗಳನ್ನು, ಕಾನೂನು ಸುವ್ಯವಸ್ಥೆಯ ಸಮಸ್ಯೆಗಳಿಗೆ ಸಂಪೂರ್ಣ ಹೊಣೆಗಾರಿಕೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ರಾಜ್ಯ ಸರ್ಕಾರದ್ದೇ ಆಗಿರುತ್ತೆ. ತಾವು ರೈತರ ಹಿತದೃಷ್ಟಿಯಿಂದ ಸಮರ್ಪಕವಾಗಿ ಕೃಷ್ಣಾ ನದಿ ಒಳಹರಿವು ನೀರಿನ ಲಭ್ಯತೆಗೆ ಅನುಗುಣವಾಗಿ ಈ ಎಲ್ಲಾ ಯೋಜನೆಗಳಿಗೆ ದೀರ್ಘಕಾಲದವರೆಗೆ ನೀರು ಹರಿಸುವುದು ಮತ್ತು ವಿದ್ಯುತ್ ಸಂಪರ್ಕವನ್ನು 7 ಗಂಟೆ ನೀಡುವುದು ಅತಿ ಅವಶ್ಯಕವಾಗಿರುತ್ತದೆ ಎಂದು ಬೆಳಗಾವಿ ಜಿಲ್ಲೆಯ ಅಥಣಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮಹೇಶ್ ಈರನಗೌಡ ಕುಮಟಳ್ಳಿಯವರು ಈ ಕುರಿತಂತೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ತಹಶೀಲ್ದಾರ್ ಅವರಿಗೆ ಪತ್ರ ಮುಖೇನ ಮನವಿಯನ್ನ ಸಲ್ಲಿಸಿದ್ದಾರೆ. ಇವತ್ತಿನ ದಿವಸ ಕೆನಾಲ್ ಕಾಗವಾಡ ಅಥಣಿಯಲ್ಲಿ ಬರ್ತಕ್ಕಂಥ ಕೆನಾಲ್ ಅನ್ನ ಸ್ಟಾರ್ಟ್ ಮಾಡಿದ್ರು ಮತ್ತು ಬಂದ್ ಮಾಡಿದ್ರು. ಇದು ಯಾಕೆ ಅಂತ ಹೇಳಿ ಕೇಳಬೇಕಂತ ಹೇಳಿ ಶ್ರೀಮಂತನ ತಾತೆ ಅವರು ನಮ್ಮದು 2 ದಿವಸದಿಂದ ಮಾತಾಡಿದ್ರು. ಹಿಂಗೆಲ್ಲ ಗುಂಡಾಗಿರಿ ಆಗಕತ್ತೈತಿ, ದಬ್ಬಾಳಿಕೆ ಆಗಕತ್ತೈತಿ, ಯಾವಾಗ ಬೇಕಾವಾಗ ಪೆಂಡಾಲ್ ಹಾಕಿ ಪಟ್ಟಣ ಮತ್ತು ಪೋಸ್ಟ್ ಕೊಡ್ತಾರೋ, ಇದಕ್ಕೆ ಒಂದು ಮತ್ತೆ ಯಾಕೆ ಬಂದ್ ಮಾಡ್ತಾರೋ ಇದನ್ನ ಕೇಳೋರು ಗಟ್ಟಿಯಾಗಿ ಅಂತಂದಾಗ ನಾವು ಒಂದ ಮಾತಂದೇವು, ಸಾಧ್ಯ ತುಮ ಆಗೆ ಚಲೋ ಹಮ್ ತುಮಾರ ಪೀಚೆ. ಬಹಳ ಸ್ಪಷ್ಟವಾಗಿ ಮಾತಾಡಿದ್ವಿ ನಾವು. ಬೇಕೀಗ ತಂದೆ ನೀವು ಹಗಲೆಲ್ಲ ನಾವು ಸಹಾಯಕ್ತ ಹೊಟ್ಟೆ 100 ವರ್ಷ ಬದುಕಬೇಕು, ಕಾಲ ಮೆಟ್ಟ ತೊಡ್ತಿರ್ಬೋದು. ಈಗ ನಮಗ ಒಂದ ಪ್ರಶ್ನೆ ಎಲ್ಲರೂ ಮಾತಾಡ್ಯಾರ. ಅಲ್ಲಿ ಯಾರೋ ಹುಣಸಿಕಟ್ಟಿ ಅಂತ ಹೇಳಿ ಸಾಹೇಬರ ಪ್ರವೀಣ್ ಹುಣಸಿಕಟ್ಟಿ ಅವರು ಇಂಜಿನಿಯರ್ ಅದಾರ. ಅವರಿಗೆ ಒಂದು ಮಾತು ಕೇಳಬೇಕು. 2004 ಡೊಂಗೂರ್ಗಾಂವ್ ಸಾಹೇಬಿದ್ದಾಗ ಕರಿಮಸೂತಿ ಯಾತ್ ನೀರಾವರಿ ಕೋರಮಂಡಲ ಕಂಪನಿಗೆ ಟೆಂಡರ್ ಮಾಡಿದ ಕೆಲಸ. ಅದನ್ನ 24 ವರ್ಷ ಪೆಂಡಲ್ ಆಗಿ ಬಟನ್ ಒತ್ತುದು ಏನ್ ಕೆಲಸ ಐತಿ? ನೀವು ಮನ್ಯಾಗ ಒಂದ್ ದಿವಸ ಒಂದು ಪೈಪ್ಲೈನ್ ಮಾಡ್ತೇವೋ, ಅದಕ್ಕೆ ಪೂಜಾ ಮಾಡಿ ಬಟನ್ ಒತ್ತೀವಿ, ವರ್ಷ ಬಟನ್ ಪೂಜಾ ಮಾಡ್ತೀವಿ. ಅದಕ್ಕ ನಾ ತಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಶಾಸಕ ಆದಾಗ ನನಗೂ ಅಧಿಕಾರಿಗಳಿಗೆ ಹೇಳ್ರಿ, ಇಲ್ರಿ ಮತ್ತೆ ಕೆನಾಲ್ಸ್ ಚಾಲೂ ಐತಿ, ನೀವು ಶನಿವಾರ 5 ದಿವಸ ಬೇಕಾದ್ರೆ ಯಾಕೋ 4-5 ದಿವಸ ಬಂದಿಡೋಣ, 15 ಬಟನ್ ತೋತಿ ಒತ್ತಿ ಚಾಲೂ ಮಾಡ ಅಂತ ಹೇಳೋದನ್ನ. ಇದರಿಂದ ನಾಟಕ ಬಾಜಿ ನಮಗೆ ನಡೆಯಂಗಿಲ್ಲ. 2ನೇದ ಪೂರ್ತಿ ಇತಿಹಾಸ 2004ರಿಂದ 2018 ತನ ಕರಿಮಸೂತಿ ಯಾತ್ ನೀರಾವರಿ 74 ಕಿಲೋಮೀಟರ್ ಹರಿಸಿದವ್ರು ನಾವು ಅದೇವ ಅಂತ ಹೇಳಿ ನಾನು ಬಹಳ ಹೇಳಬೇಕಾಗತ್ತೆ. ಯಾರಿಗೂ ನಾಟಕ ಮಾಡಿಲ್ಲ, ಬ್ಯಾನರ್ ಹಚ್ಚಿಲ್ಲ, ಏನಪ್ಪ ಬಂದರಪ್ಪ ಸಾವುಕಾರ ಹಣ ಹಚ್ಚಿಲ್ಲ. ನಾ ಇವತ್ತು ಕೇಳಬೇಕಾಗತ್ತೆ ನಿಮಗ, ನೀವು 8ನೇ ತಾರೀಕು ಪೆಂಡಾಲ್ ಹಾಕಿ ಸರ್ಕಾರ ದುಡ್ಡು ಖರ್ಚು ಮಾಡಿ ಪ್ರತಿ ವರ್ಷ ಒಟ್ಟು ಬಟನ್ ಯಾವ ಅಂತ ಅಂತದ ಇದನ್ನ ಚಾಲು ಯಾಕೆ ಮಾಡ್ರಿ?
ಬಂದ್ ಯಾಕೆ ಮಾಡ್ರಿ? ಹುಣಸೆಕಟ್ಟಿ ಸಾಹೇಬ ನೀವು ಇಂಜಿನಿಯರ್ ಅದ, ನಿಮ್ಗೆ ಸ್ವಲ್ಪ ತಿಳಿತಿದ್ದೆ ಇಲ್ಲೋ? ಸ್ಥಳೀಯ ಶಾಸಕ ಮಾತಾಡ್ತಾರ, ನಾ ಟ್ರ್ಯಾಕ್ಟರ್ ಹೊಡಿತಿದ್ದೆ, ಯಾವ್ಯಾವ ಅನ್ಯಾಯ ಮಾಡಿ ಮೆಟ್ಲೆ ಹೊಡಿತಾನ ಅಂತೇಳಿ. ನೀ ಇಂಜಿನಿಯರ್ ಅದಿಲ್ಲೋ, ನಿನಗರ ತಿಳಿಬೇಕಲ್ಲ. ಹೊಳ್ಯಾಗ ನೀರ್ ಅದಾವು, ನೀರು ಬರಾಕತ್ತಾವ ಸಾಹೇಬ, ಹಂಗ ಬಿಡುದು ಬೇಡ, ಅಥವಾ ನಿನಗರ ತಿಳಿದ ನಿನಗೆ ಯಾವೇನ ಅವ್ರು ಬೇಡ ಅಂದ್ರು, ಮ್ಯಾಗಿನೋ ಬೇಡ ಅಂದ್ರು, ಮ್ಯಾಗಿನೋ ಬೇಡ ಅಂದ್ರು ನೀ ಹೇಳ್ಬೇಕಾಗಿತ್ತು. ಇಲ್ಲ, ಇಷ್ಟು ನೀರು ಬರಾಕತ್ತೈತಿ, 6 TMC ನಮ್ದು ಸ್ಟೋರೇಜ್ ಕೆಪಾಸಿಟಿ ಐತಿ, ಸಣ್ಣ 90-92% ನೀರು ತುಂಬೈತಿ. ಅವಾಗ ಯಾವ ಏನೋ ಕಲ್ಪ ಕೊಡಬೇಕು, ಬಂದ್ ಮಾಡಬೇಕು. ಆಮೇಲೆ ಈಗ ನಮ್ಮದ ಸ್ಟ್ರೈಕ್ ಮಾಡ್ತೀವೋ, ರೈತರು ಗೋಳ್ ಹಾಕೈತಿ ಅಂದ್ರೂ ಕೂಡ ಅದನ್ನ ಕಲ್ಪ ಕೊಟ್ಟಿರ್ಬೇಕು. ನೀವು ಅದನ್ನು ಕೊಟ್ಟಿರ್ಬೇಕ್ತೀವಿ. ಜೂನ್ರಿಂದ ಅಕ್ಟೋಬರ್ ತನಕ ಫ್ಲೋಯಿಂಗ್ ಮಾಡ್ತಾರೆ. 6 TMC ಟೋಟಲಿ 12.01 TMC ನಮ್ಮ ಕ್ಯಾನಲ್ ನಾವು ವಾಪಸ್ ಹೋಗಿ 6 TMC ಡೆಡ್ ಸ್ಟೋರೇಜ್ ಕರೆಕ್ಟ್ ಮಾಡ್ಕೊಡ್ರಿ. 6 TMC ಫ್ಲೋ ಒಳಗೆ ನಾವು ಎಬ್ಸ್ಬೇಕಲ್ಲ, ಹತ್ತು ಐತಿ ದಿವಸ ಕೆಲಸ ಮಾಡಬೇಕು. ಅವ್ರಿಗೆ ಇದು ಕಷ್ಟ ಇರಂಗಿಲ್ಲ. ಸಿಎಂ ಅವರು ಮೀಟಿಂಗ್ ಕಲಬುರಗಿದಾಗ ಅವಾಗ ಒಂದು ಕ್ಯಾಬಿನೆಟ್ ಒಂದು ಡಿಸಿಷನ್ ತಗೋತಾರೆ. ಏನಂತಂದ್ರೆ ಈ ಸರಿ ಏನಂತಲ್ಲ, ಜಲಾಶಯಗಳನ್ನು ನಂಬಿ ಯಾರು ಬೆಳೆ ಬೆಳೆಯಕ್ಕೆ ಹೋಗುತ್ತೆ ಇದು ಮಾಡಿದ್ರೆ ಈ ಸರಿ ಏನಂತಲ್ಲ, ಎಲ್ಲೇನೋ ಇಫೆಕ್ಟ್ ಇಂದ ಮಳೆ ಕಡಿಮೆ ಆಗೋ ಚಾನ್ಸಸ್ ಇದೆ. ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕುಡಿ ನೀರಿನ ಸಲುವಾಗಿ ಸ್ಟೋರೇಜ್ ಜಾಸ್ತಿ ಮಾಡ್ಕೊಡ್ರಿ, ಇರಿಗೇಷನ್ ಅಂತ ಕಡಿಮೆ ಮಾಡಿದ್ರೆ ಕ್ಲೀನ್ ಮಾಡಿರ್ತಾರೆ. ನೀವು ಸೈಡ್ ನೀವು ತಪ್ಪದ ಒಂದು ಪೇಪರ್ ನೋಡಿದೀವಿ. ಇವತ್ತು ಕೆನಾಲ್ ಕ್ಲೀನ್ ಮಾಡಿಲ್ಲ. ಟೆಕ್ನಿಕಲಿ ಕೆನಾಲ್ ಕ್ಲೀನ್ ಮಾಡೋದ ನೀವು ನೀರು ಬಿಟ್ಟು ಏನಾಗತ್ತೆ? ಏನಾಗ್ತದೆ? ನೀರು ರೀಚ್ ಆಗಂಗಿಲ್ಲ. ಇದು ಕಸ ಗಂಟಿದು ಎಲ್ಲ ಒಳಗೆ ಬೇರೆ ಹೋದ್ ಮುಂದೆ 6 ತಿಂಗಳದಾಗ ಕೆನಾಲ್ ಹೊಡಿತೈತಿ. ಬೇರೆ ಧಮಕ ಹೊಡಿತಾವ. 10-20 ಲಕ್ಷ ರೂಪಾಯಿ ಬೇಕಾಗಿತ್ತಂದ್ರ ನೀವು ಯಾರು ಟೆಂಡರ್ ನೀವು ಮಾಡಿಸ್ರಿ. ಆದ್ರೆ ಆಮೇಲೆ ಬಂದ ಹೆಸರಲ್ಲಿ ಅಧಿಕೃತವಾಗಿ ಮಾಡಿ ಕೊಡಕ್ರೆ ಇಂಥ ಪ್ಲಾನ್ ಮಾಡಿ ನೀವು ಮಾಡೋದು ಬಿಟ್ಟ ಏನೋ ಅದು ಪೇಪರ್ ಕೊಡ್ತಾರೆ. ನೀವು ರೈತರು ಎಲ್ಲೆಲ್ಲಿ ತುಂಬಿ ಅಂತ ನಮಗೆ ತಿಳಿಸಿದ್ರೆ ಅಲ್ಲಿ ತೆಗಿಸ್ತೇವೆ. ಪೇಪರ್ ಬಂದ ಸರ್, ಇದು ನಿಮ್ಮ ಮಾತ್ರ, ಇದು ನಿಮ್ಮ ಜವಾಬ್ದಾರಿ. ಎಷ್ಟು ಬೇಜವಾಬ್ದಾರಿ ನಿಮ್ಮ ತಿಳ್ಕೊಬೇಡ್ರಿ. ನಿಮ್ಗೆ ನಾನು ವೈಯಕ್ತಿಕವಾಗಿ ನಿಮ್ಮ ದ್ವೇಷ ಇಲ್ಲ, ದ್ವೇಷ ಇಲ್ಲ. ಎರಡನೇದು ಭೌತಿಕವಾಗಿ ಮನವಿನ ಇವತ್ತು ಅಮ್ಮಾಜೀಶ್ವರಿ ಕೊಟ್ಟಲ್ಲಿ ಯಾತ್ ನೀರಾವರಿ 29/3/2023 ಟೆಂಡರ್ ಆಗಿತ್ತು. ಫೈನಾನ್ಸ್ ಬಿಟ್ಟು ಓಪನ್ ಆಗೋದಿತ್ತು. ಅದು ಎಸ್ಟಿಮೇಟ್ ಯಾವ ಕೇಸ್ ಮೇಲೆ ಆಗಿತ್ತು ಅನ್ನೋದು ನನಗೆ ಒಂದು ಕಾಪಿ ಕೊಡಬೇಕು. ಆಮೇಲೆ ಏನೇನು ಚೇಂಜ್ ಮಾಡಿರಿ, ಚೆಕ್ ಡ್ಯಾಮ್ ಕೆಲಸ ಆಗ್ಯಾವ. ಬೋರ್ ಬಂದವ ಬೋರ್ ಕೇಳ್ರಿ. ಬೋರ್ ಯಾವ ಸೈಡ್ ಈ ಸ್ಕೀಮ್ ಬಂದ್ ಮಾಡ್ರಿ ಅಂತೇಳಿ. ಆದ್ರ DC ಸಾಹೇಬ್ರ ಟೆಕ್ನಿಕಲ್ ಮನುಷ್ಯ ಅಲ್ಲ. ಟೆಕ್ನಿಕಲ್ ಇರೋರು ಈ ಡಿಪಾರ್ಟ್ಮೆಂಟ್ ದವರು, ನೀವು ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಸೂಪರ್ ಇಂಜಿನಿಯರ್, ಚೀಫ್ ಇಂಜಿನಿಯರ್, ನೀವು ಬಂದ ಮಾತನ್ನ ಹೇಳ್ರಿ. ಇದ್ರೆ ಖರೆ ಅಲ್ಲ, ಖರೆ ಆಯ್ತು. ಇದು ಆಗಿದ್ದ ಡಿಸಿಷನ್ ತಪ್ಪೋ ಸರಿ
ಒಂದೈತಿ ನೀವು ಕುಡಿಯೋ ನೀರ್ ಸಮಸ್ಯೆ ಇದ್ರ ಇಲ್ಲಿ ಎಲ್ಲ ತಗೊಳ್ಳೋದು ಮಹಾರಾಷ್ಟ್ರದಲ್ಲಿ ಇದೆ ಒಂದು ನದಿ ಕೃಷ್ಣಾ ನದಿಯಲ್ಲಿ ಅಲ್ಲಿ ಇದಕ್ಕಿಂತ 10 ಪಟ್ಟು ದೊಡ್ಡ ಸ್ಕೀಮ್ ಎಲ್ಲ ತಗೊಳ್ಳೋದು ಇಲ್ಲಿ ಬೇರೆ ಕಡೆ ಎಲ್ಲ ಕಡೆ ತಗೊಳ್ಳೋದು ಆತ್ಮೀಯ ತಾಲೂಕಾ ರೈತರಿಗೆ ಅಷ್ಟ ನೀರು ಬೇಕಾದ್ರೆ ಇವ್ರದ್ದು ಅಷ್ಟ ನೀರು ಬೇಕು ಆದ್ರೆ ಇದು ಆರ್ಡರ್ ನಮ್ಮ ಸಲುವಾಗಿ ಅಷ್ಟ ಇದು ಡಿಸಿಷನ್ ಮತ್ತೆ ನೀವು ಮಾಡಿದ್ರೆ ಯಾಕೈತಿ ಸ್ಕೀಮ್ ಇದು ಫ್ಲೋ ಕೆಳಗೆ ನೀರು ನಡೆದೈತಿ ಈ ಕುಡಿಯಕ್ಕೆ ಸಮಸ್ಯೆ ಐತಿ ಕುಡಿಯಕ್ಕೆ ಸಮಸ್ಯೆ ಐತೆ ಯಾರಿಗೆ ಈ ಕುಡಿಯೋ ನೀರು ಸಮಸ್ಯೆ ಐತಿ ಇಲ್ಲ ರಾತ್ರಿ ಚಾಲು ಮಾಡಕ್